ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. ವಾಕ್ಯದಿಂದಲೇ ರಕ್ಷಣೆ ಎಂಬ ಈ ಒಂದು ಬಿಗ್ಗೆ ಮೀಡಿಯಾದ ಮೂಲಕ ನಡೆಯುವಂಥ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ನಾವು ನಂಬುತ್ತೇವೆ ಈ ಒಂದು ಕಾರ್ಯಕ್ರಮ ವೀಕ್ಷಿಸುವಂಥ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮೂಲಕ ಆಶೀರ್ವಾದಗಳು, ಜಯಗಳು, ಸಮಾಧಾನಗಳು, ವಿಶ್ರಾಂತಿಗಳು ಸಿಗುತ್ತದೆ ಎಂಬುದಾಗಿ ನಮ್ಮ ಪ್ರಾರ್ಥನೆ ಮತ್ತು ನಾವು ನಂಬುತ್ತೇವೆ. ದೇವರ ಸ್ತೋತ್ರವಾಗಲಿ. ಈ ಕಾರ್ಯವನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆ ಮಾಡುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು, ರಕ್ಷಕನು, ಒಡೆಯನು ಆಗಿರುವಂಥ ಯೇಸುವೆ, ತಂದೆಯಾದ ದೇವರೇ, ಸರ್ವಲೋಕದ ಒಡೆಯನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕರ್ತ, ನಾವು ಕೆಲವು ನಿಮಿಷ ವಾಕ್ಯದಿಂದಲೇ ರಕ್ಷಣೆ, ನಿನ್ನ ಮೂಲಕ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಎಂಬ ಈ ಕಾರ್ಯಕ್ರಮವನ್ನು ಸ್ವಾಮಿ ಇಲ್ಲಿ ನಡೆಸುವಾಗ ವಿಶೇಷವಾಗಿ ನಿನ್ನ ಆತ್ಮನ ಮೂಲಕ ಎಲ್ಲರಲ್ಲಿ ಕಾರ್ಯ ಮಾಡಬೇಕಾ ಬೇಡಿಕೊಳ್ತೇನೆ ಸ್ವಾಮಿ. ಈ ಒಂದು ವಾಕ್ಯವು ಇವತ್ತು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರಲ್ಲಿ ಬಲವಾಗಿ ಕಾರ್ಯ ಸಾಧಿಸಲಿ. ಅವರೆಲ್ಲರೂ ಸ್ವಾಮಿ ನಿನ್ನಿಂದ ವಿಶೇಷವಾದ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ಕೃಪೆ ಮಾಡು. ಹೇಳುವಂಥ ಮಾತುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಹೇಳುವಂಥ ನಮ್ಮನ್ನು ಕೂಡ ಸ್ವಾಮಿ ನಿನ್ನ ರಕ್ತದ ಮರೆಯಲ್ಲಿ ಮರೆ ಮಾಡಿ ಅದ್ಭುತವಾಗಿ ನೀನು ಉಪಯೋಗ ಮಾಡಬೇಕಾ ಬೇಡಿಕೊಳ್ತಾ ಎಲ್ಲವೂ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಯೇಸು ಕ್ರಿಸ್ತ ನಾಮಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು ಮತ್ತು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಮತ್ತು ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಈ ದಿನಗಳಲ್ಲಿ ದೇವರಿಂದ ಆಶೀರ್ವಾದಗಳನ್ನು ಎದುರು ನೋಡ್ತಾ ಮತ್ತು ದೇವರಿಂದ ನಾವು ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸಬೇಕು. ನಮ್ಮ ಜೀವನದ ಕಷ್ಟಗಳು, ಕೊರತೆಗಳು ಮತ್ತು ದುಃಖಗಳು, ವೇದನೆಗಳು ಎಲ್ಲ ಪರಿಹರಿಸಲ್ಪಡಬೇಕು. ನಾವು ಸುಖವಾಗಿ ಬಾಳಬೇಕೆಂಬುದಾಗಿ ಎಲ್ಲ ಜನರು, ಪ್ರತಿ ಮನುಷ್ಯನು ಪ್ರಯತ್ನ ಮಾಡ್ತಾ ಇರ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ. ಆದರೆ ನಾವು ನೋಡುವಾಗ ಆಶೀರ್ವಾದ ಮಾಡುವವನು ದೇವರು. ದೇವರಿಂದ ಆಶೀರ್ವದಿಸಲ್ಪಟ್ಟವನು ಪ್ರತಿಯೊಂದು ಆಶೀರ್ವಾದಗಳಿಗೆ ಈ ಲೋಕದಲ್ಲಿ ಆತನು ಬಾಧ್ಯನಾಗ್ತಾನೆ. ನಾವೇ ನಮ್ಮ ಸ್ವಂತ ಪ್ರಯತ್ನದಿಂದ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಅಥವಾ ಜಯದಲ್ಲಿರಲಿಕ್ಕೆ ಅದು ಪ್ರಯಾಸ, ಅದು ಬಹಳ ಕಷ್ಟಕರವಾದದ್ದು. ಆದರೆ ದೇವರನ್ನು ನಂಬುವಾಗ ಆತನ ಮೂಲಕ ಯಾವ ಪ್ರಯಾಸವಿಲ್ಲದೆ ವಿಶ್ರಾಂತಿಯಿಂದ ನಾವು ಆಶೀರ್ವಾದಗಳನ್ನು ಮತ್ತು ದೇವರಿಂದ ಬರುವ ಎಲ್ಲ ಉನ್ನತವಾದ ಕಾರ್ಯಗಳನ್ನು ಈ ಲೋಕದಲ್ಲಿ ನಾವು ಹೊಂದಿಕೊಂಡು ಜೀವಿಸಲಿಕ್ಕೆ ಆಗ್ತದೆ ಪ್ರೇರೆ. ಯೇಸುವನ್ನು ಕರ್ತನು, ಒಡೆಯನು, ರಕ್ಷಕನು, ದೇವಕುಮಾರನು ಎಂಬುದಾಗಿ ಯಾರು ನಂಬಿರ್ತಾರೋ ಪ್ರೇರೆ, ದೇವರ ಸ್ತೋತ್ರ, ಅವರ ನಂಬಿಕೆಯು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಯಾಕಂದರೆ ಯೇಸುವನ್ನು ದೇವರು ಕಳಿಸಿಕೊಟ್ಟದ್ದು ಅಥವಾ ತನ್ನ ಮಗನನ್ನು ಕಳಿಸಿಕೊಟ್ಟಂಥ ಉದ್ದೇಶ ಏನಂದರೆ ಈತನ ಮೂಲಕ ಸರ್ವ ಲೋಕದ ಜನರನ್ನು ಆಶೀರ್ವಾದ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಅವರು ಕಳಿಸಿದ್ದಾರೆ. ಪ್ರಿಯರೇ, ಆತನು ಈ ಲೋಕಕ್ಕೆ ಬಂದಾಗ ಎಲ್ಲರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಆತನು ತನ್ನ ಜೀವಿತವನ್ನು ಯಜ್ಞವಾಗಿ ಸಮರ್ಪಣೆ ಮಾಡಿದ. ಎಲ್ಲರ ಪಾಪದ ಪರಿಹಾರಕ್ಕಾಗಿ, ಬಿಡುಗಡೆಗಾಗಿ ಆತನು ತಾನು ಸಮರ್ಪಣೆ ಮಾಡಿ ಪ್ರತಿಯೊಬ್ಬ ಮನುಷ್ಯನ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಹೊತ್ತುಕೊಂಡು ಆತ ನೀಗಿಸಿಬಿಟ್ಟ ಮತ್ತು ಆತನು ಸಾಯುವುದರ ಮೂಲಕ ಎಲ್ಲರ ಪಾಪಗಳು ಪರಿಹಾರವಾಯಿತು ಪ್ರೇರೆ. ದೇವರ ಸ್ತೋತ್ರ. ದೇವರ ಉನ್ನತವಾದ ಉದ್ದೇಶ ಏನಂದರೆ ಮನುಷ್ಯರನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ, ಅಥವಾ ದೇವರ ಉದ್ದೇಶ ಅಂದರೆ ದೇವರಿಂದ ಬರುವಂಥ ಪ್ರತಿಯೊಂದು ಆಶೀರ್ವಾದಗಳಿಗೆ ಪ್ರತಿಯೊಬ್ಬ ಮನುಷ್ಯನು ಬಾಧ್ಯನಾಗಬೇಕೆಂಬುದಾಗಿ ದೇವರ ಉದ್ದೇಶ. ಈ ಉದ್ದೇಶವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತನು ನೆರವೇರಿಸಿದ್ದಾನೆ. ಯಾಕೆ ನೆರವೇರಿಸ್ತಾನೆ ಅಂದರೆ ಆತನು ಎಲ್ಲ ತಾನು ಮಾಡಿದ ಸೃಷ್ಟಿ ಮಾಡಿದ ಪ್ರತಿಯೊಬ್ಬ ಮನುಷ್ಯರನ್ನು ಆತನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಆತನ ಪ್ರೀತಿ ಏನು ಮಾಡ್ತಂದರೆ ತನ್ನ ಮಗನಾದ ಯೇಸುವನ್ನೇ ಈ ಲೋಕಕ್ಕೆ ಕಳಿಸಿಕೊಡುವಂತೆ ಮಾಡಿದ ಪ್ರೇರೆ. ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ದೇವರ ಸ್ತೋತ್ರ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇರುವಂಥ ಎಲ್ಲ, ಯಾಕಂದರೆ ಯೇಸು ಸ್ವಾಮಿ ದೇವರಾಗಿದ್ದರೂ ಆತನು ಮನುಷ್ಯನ ರೂಪದಲ್ಲಿ ಬಂದ. ಮನುಷ್ಯನಿಗೆ ಇರುವಂಥ ಎಲ್ಲ ಬಾಧೆಗಳನ್ನು ಅವರು ನೋಡಿದ್ದಾರೆ. ಮನುಷ್ಯನು ಪಡುವಂಥ ಸಮಸ್ಯೆಗಳು ಅವರಿಗೆ ಗೊತ್ತದೆ. ಮನುಷ್ಯನ ರೋಗಗಳು ಅವನಿಗೆ ಗೊತ್ತದೆ. ಮನುಷ್ಯನಿಗೆ ಆಗುವಂಥ ಸೈತಾನಿಂದ ಆಗುವಂಥ ಅನ್ಯಾಯಗಳು, ಸೈತಾನಿಂದ ಆಗುವಂಥ ಬಾಧೆಗಳು ಕೂಡ ಅವರಿಗೆ ಗೊತ್ತಿತ್ತು. ಅದಕ್ಕೆ ಮನುಷ್ಯನ ಪ್ರತಿಯೊಂದು ಬಾಧೆಗಳನ್ನು ನೀಗಿಸಲಿಕ್ಕಾಗಿ ಆತನು ಬಂದಿದ್ದಾನೆ ಪ್ರೇರೆ. ಅದಕ್ಕೆ ನಾವು ನೋಡ್ತೇವೆ, ಬೈಬಲ್ ವಾಕ್ಯ ಹೇಳ್ತಾರೆ, 1 ಯೋಹಾನ 4ನೇ ಸಂಧಿ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ದೇವರ ಮಗನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ.
ನಾವು ನೋಡ್ತೇವೆ ಈ ವಚನವನ್ನು ನೋಡುವಾಗ ಯೇಸುವನ್ನು ದೇವರ ಮಗನು ಅಥವಾ ದೇವರು ಕಳಿಸಿಕೊಟ್ಟಿರುವಂಥ ದೇವಕುಮಾರನು ಎಂಬುದಾಗಿ ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿರ್ತಾನೆ ಮತ್ತು ಅವನು ದೇವರಲ್ಲಿ ನೆಲೆಗೊಂಡಿರ್ತಾನೆ. ನಾವು ನೋಡುವಾಗ ಯೇಸುವನ್ನು ದೇವಕುಮಾರನೆಂಬುದಾಗಿ ಒಪ್ಪಿಕೊಳ್ಳುವುದರ ಮೂಲಕ ಅಥವಾ ಅಂಗೀಕಾರ ಮಾಡೋದ್ರ ಮೂಲಕ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು ನಾವು ದೇವರ ಸಂಗಡ ಒಂದಾಗುತ್ತೇವೆ ಪ್ರೇರೆ, ಅಥವಾ ದೇವರು ನಮ್ಮ ಒಳಗೆ ಜೀವಿಸುತ್ತಾನೆ ಮತ್ತು ನಾವು ಆತನಲ್ಲಿ ಜೀವಿಸುವಂಥ ಹೊಸ ಒಂದು ಕಾರ್ಯ, ಒಂದು ಲೆಕ್ಕದಲ್ಲಿ ಹೇಳ್ಬೋದು ಹೊಸ ಅಧ್ಯಾಯ ಮನುಷ್ಯನ ಜೀವನದಲ್ಲಿ ಉಂಟಾಗ್ತದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಹಳೆಯದೆಲ್ಲವೂ ಕೂಡ ಹೋಯಿತೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಯಾವಾಗ ಕ್ರಿಸ್ತನ ಮೇಲೆ ನಂಬಿಕೆ ಯಾರು ಇಡ್ತಾರೋ ಪ್ರೇರೆ, ಅವರಿಗೆ ಹೊಸ ಜೀವನವನ್ನು, ಹೊಸ ಜೀವಿತವನ್ನು ದೇವರು ಕ್ರಿಸ್ತನ ಮೂಲಕವೇ ನೀಡುವಂಥದ್ದು ಆತನ ಉದ್ದೇಶವಾಗಿದೆ, ಆತನ ಆಲೋಚನೆ ಆಗಿದೆ ಪ್ರೇರೆ. ಅದಕ್ಕೆ ಒಂದು ಶ್ರೇಷ್ಠವಾದ ಅಥವಾ ನಾವು ನೋಡ್ತೇವೆ ಸರಳವಾದ ವಿಧಾನ ಮಾರ್ಗ ಯಾವುದಂದರೆ ದೇವರು ಕಳಿಸಿಕೊಟ್ಟಿರುವಂಥ ಯೇಸುವನ್ನು ದೇವರ ಮಗನೆಂಬುದಾಗಿ ನಂಬುವಂಥದ್ದು. ಯಾಕೆಂದರೆ ದೇವರನ್ನು ಯಾರೂ ಕಣ್ಣಾರೆ ಕಾಣಲು ಕೂಡ ಆಗುವುದಿಲ್ಲ. ಆದರೆ ದೇವಕುಮಾರನು ದೇವರ ಏಕಪುತ್ರನಾಗಿರುವಂಥ ದೇವರು ಜಗತ್ತಿಗೆ ಕಳಿಸಿಕೊಟ್ಟಿರುವಂಥ ಆ ಯೇಸುವನ್ನು ದೇವಕುಮಾರನೆಂಬುದು ಯಾರು ನಂಬುತ್ತಾರೋ ಅವರು ದೇವರನ್ನು ನಂಬಿದ ಹಾಗೆ ಪ್ರಿಯರೇ, ಅವರು ಸೃಷ್ಟಿಕರ್ತನಾದ ದೇವರನ್ನು ನಂಬಿದ ಹಾಗೆ. ಯಾವಾಗ ಯೇಸುವನ್ನು ನಂಬುತ್ತೇವೋ ದೇವರು ಆ ವ್ಯಕ್ತಿಯಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತು ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿ ದೇವರಲ್ಲಿ ನೆಲೆಗೊಳ್ಳುವಂಥ ಅನುಭವ ಆಗ್ತದೆ. ಹೀಗೆ ಯೇಸು ಕ್ರಿಸ್ತನ ಮೂಲಕ ದೇವರಿಗೂ ಮನುಷ್ಯರಿಗೂ ಒಂದು ಪರಸ್ಪರ ಅನ್ಯೋನ್ಯತೆ, ಐಕ್ಯತೆ ಉಂಟಾಗ್ತದೆ. ಯಾವಾಗ ದೇವರ ಅನ್ಯೋನ್ಯತೆಗೆ, ದೇವರ ಐಕ್ಯತೆಗೆ ಅಥವಾ ದೇವರು ಮನುಷ್ಯನಲ್ಲಿ ನೆಲೆಗೊಳ್ಳುವಂಥ ಅನುಭವ ಅಥವಾ ಮನುಷ್ಯನು ದೇವರಲ್ಲಿ ನೆಲೆಗೊಳ್ಳುವ ಅನುಭವಕ್ಕೆ ಬರ್ತಾನ ಪ್ರೇರೆ, ಆ ದಿನದಿಂದ ಅವನ ಜೀವನದಲ್ಲಿ ಎಲ್ಲ ಆಶೀರ್ವಾದಗಳು ಸರಾಗವಾಗಲಿಕ್ಕೆ ಪ್ರಾರಂಭವಾಗ್ತದೆ ಪ್ರೇರೆ. ಯಾಕೆಂದರೆ ಯೇಸುವನ್ನು ಕರ್ತನೆಂಬುದಾಗಿ ಒಡೆಯನೆಂಬುದಾಗಿ ಅಂಗೀಕಾರ ಮಾಡುವುದೆಂದರೆ ಆತನ ಒಡೆಯನೆಂಬುದಾಗಿ ನೋಡುವಾಗ ಮತ್ತೊಂದು ಲೆಕ್ಕದಲ್ಲಿ ಹೇಳುವುದಾದರೆ ಆತನು ನನ್ನ ಪಾಪದ ಪರಿಹಾರಕನು, ನನ್ನ ಪಾಪವನ್ನು ಆತನು ಹೊತ್ತುಕೊಂಡು ಶಿಲುಬೆಯಲ್ಲಿ ನೀಗಿಸಿಬಿಟ್ಟಿದ್ದಾನೆ, ನನ್ನ ಪಾಪದ ಪರಿಹಾರ ಆತನ ಮೂಲಕ ಆಗಿದೆ ಎಂಬುದಾಗಿ ನಂಬುವಂತೆಯೂ ಮತ್ತು ಆತನು ಕಳಿಸಿಕೊಟ್ಟಿರುವ ದೇವಕುಮಾರನೇ ಆತನ ಮೂಲಕವೇ ನನ್ನ ಪಾಪದ ವಿಮೋಚನೆ ಆಗಿದೆ ಎಂಬುದಾಗಿ ನಂಬುವಂಥದ್ದೇ ಪ್ರಿಯರೇ ದೇವರಲ್ಲಿ ನೆಲೆಗೊಳ್ಳುವಂಥ ಅನುಭವಕ್ಕೆ ನಾವು ದಾಟಿ ಹೋಗ್ತೇವೆ ಪ್ರಿಯರೇ. ಯಾವಾಗ ದೇವರು ನಮ್ಮ ನೆಲೆಗೊಳ್ತಾನ ಅದು ಅದ್ಭುತವಾದ ಜೀವನವಾಗಿದೆ. ಯಾಕೆಂದರೆ ದೇವರು ನಮ್ಮಲ್ಲಿ ನೆಲೆಗೊಳ್ಳುವಂಥದ್ದು, ನಾವು ಆತಲ್ಲಿ ನೆಲೆಗೊಳ್ಳುವಂಥದ್ದು, ಈ ಸಂಬಂಧ ಈ ಲೋಕದಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಿಗೆ ಸಿಕ್ಕಿದಾಗ ಈ ಲೋಕದ ಯಾವ ಸಂಕಟಗಳೇ ಆಗಲಿ, ಯಾವುದೇ ಕಷ್ಟಗಳಾಗಲಿ, ಯಾವ ಸಮಸ್ಯೆಗಳಾಗಲಿ ನಮ್ಮನ್ನು ಬಾಧಿಸಿ ನಮ್ಮನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ದೇವರೇ ನಮ್ಮ ಒಳಗಿರ್ತಾನೆ, ದೇವರೇ ನಮ್ಮ ಸಂಗಡ ಇರ್ತಾನೆ. ಆಗ ನಮ್ಮನ್ನು ಎದುರಿಸುವಂಥದ್ದು ದೇವರಿಗಿಂತ ದೊಡ್ಡದು ಯಾವ ಸಂಗತಿ ಕೂಡ ಇಲ್ಲ ಪ್ರಿಯರೇ. ಅದಕ್ಕೆ ದೇವರು ಒಬ್ಬ ವ್ಯಕ್ತಿಯ ಒಳಗೆ ಇರುವುದಾದರೆ ಆತನು ಎದುರಿಸುವಂಥದ್ದು ಈ ಲೋಕದಲ್ಲಿ ಯಾವ ಸಂಗತಿಗಳು ಕೂಡ ಇಲ್ಲ. ಆತನ ಪ್ರತಿಯೊಂದು ಸಮಸ್ಯೆಗಳಿಗೆ, ಸಂಕಟಗಳಿಗೆ ದೇವರೇ ಪರಿಹಾರ ಕೊಡಲಿಕ್ಕೆ ಆತನ ಸಂಗಡ ಇರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ತನ್ನ ನಂಬಿದವರಿಗೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ ಪ್ರೇರೆ. ಹಾಗಾದರೆ ಈ ವಚನಗಳು, ದೇವರ ಬಾಯಿಂದ ಬಂದಂಥ ಈ ಮಾತುಗಳು ತನ್ನ ಇಷ್ಟಾರ್ಥವನ್ನು ಅಥವಾ ತಾನು ನುಡಿದದನ್ನು ದೇವರು ನೆರವೇರಿಸದೆ ಬಿಡುವ ದೇವರಲ್ಲ. ಆತನು ಮನುಷ್ಯನಾಗಿ ಎರಡು ಮಾತಿನವಲ್ಲ, ಏನು ನುಡಿದಿದ್ದಾನ ಪ್ರೇರೆ ಮತ್ತು ಆ ಮಾತನ್ನು ಯಾರು ನಂಬಿರ್ತಾರೋ ಅವರ ಜೀವನದಲ್ಲಿ ಅದು 100ಕ್ಕೆ 100 ಕಾರ್ಯ ಸಾಧಿಸುವಂಥದ್ದಾಗಿದೆ ಪ್ರೇರೆ. ಯಾಕಂದರೆ ವಾಕ್ಯ ಹೇಳುವಂಥ ನಮ್ಮ ಜೀವನದಲ್ಲಿ ಕೂಡ ದೇವರನ್ನು ನಂಬಿ, ಆತನ ವಾಗ್ದಾನ ನಂಬಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ಕೂಡ ದೇವರು ದೊಡ್ಡ ಕಾರ್ಯಗಳನ್ನು, ಲಕ್ಷಾಂತರ ಕೋಟ್ಯಾಂತರ ಮಂದಿಯ ಜೀವನದಲ್ಲಿ ಕೂಡ, ನಂಬಿದವರ ಜೀವನದಲ್ಲಿ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾನೆ. ಅವರು ಕರ್ತನನ್ನು ಮಹಿಮೆ ಪಡಿಸ್ತಾ ಜೀವಿಸ್ತಾ ಇದ್ದಾರೆ. ಅವರು ಲೋಕಕ್ಕೆ ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿಗಳಾಗಿದ್ದಾರೆ. ನಾನು ಕೂಡ ಕ್ರಿಸ್ತನ ವಿಷಯದಲ್ಲಿ, ನಾನು ಆತನ ಆಶೀರ್ವಾದ ವಿಷಯದಲ್ಲಿ ನಾನು ಕೂಡ ಒಬ್ಬ ಸಾಕ್ಷಿಯಾಗಿದ್ದೇನೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆತನ ದೇವರನ್ನು ನಂಬಿದಾಗ, ಯೇಸು ಕ್ರಿಸ್ತನ ನಂಬಿದಾಗ ನಿಜವಾಗಿ ಕೂಡ ನಾವು ನೋಡ್ತೇವೆ ನಮಗೆ ಯಾವಾಗ ಒಂದು ವಿಷಯ ನಮ್ಮ ಜೀವನದಲ್ಲಿ ಪ್ರಾರಂಭ ಆಗ್ತದೆ, ದೇವರು ನಮ್ಮ ನಂಬಿಕೆಯನ್ನು, ಯೇಸುವಿನ ಮೇಲೆ ಇಡುವ ನಂಬಿಕೆಯನ್ನು ದೇವರು ಅದ್ಭುತವಾಗಿ ಗೌರವಿಸ್ತಾನೆ ಪ್ರಿಯರೇ. ಆದರೆ ಆ ಗೌರವದ ಆಶೀರ್ವಾದಗಳು ನಾವು ನೋಡುವಾಗ ದೇವರಿಂದ ಬಂದಂಥ, ದೇವರ ಮೂಲಕ ಬಂದಂಥ ಪ್ರತಿಯೊಂದು ವಾಗ್ದಾನಗಳು ಮನುಷ್ಯನಿಗೆ ಆಶೀರ್ವಾದಕ್ಕಾಗಿ ದೇವರು ಕೊಟ್ಟಂಥ ವಾಗ್ದಾನಗಳು. ಆ ಪ್ರತಿಯೊಂದು ವಾಗ್ದಾನಗಳು ಕ್ರಿಸ್ತನನ್ನು ಯಾರು ನಂಬಿರ್ತಾರೋ, ಅಂಗೀಕಾರ ಮಾಡಿರ್ತಾರೋ ಅವರ ಜೀವನ
ಜೀವನದಲ್ಲಿ ದೇವರು ಬರೆಸಿಟ್ಟಂಥ ದೇವರ ವಾಗ್ದಾನಗಳು ಅವರ ಜೀವನದಲ್ಲಿ ಪರಿಪೂರ್ಣವಾಗಿ ನೆರವೇರಿಸಲ್ಪಡ್ತದೆ. ಏನು ಬೈಬಲಲ್ಲಿ ಆಶೀರ್ವಾದ ವಾಗ್ದಾನಗಳು ಬರೆಯಲ್ಪಟ್ಟಿದೆಯೋ ಆ ವಾಗ್ದಾನಗಳು ನಂಬುವಂಥ ಪ್ರತಿಯೊಬ್ಬರ ಜೀವನದಲ್ಲಿ 100ಕ್ಕೆ 100 ನೆರವೇರುವಂಥದ್ದಾಗಿದೆ. ಆಗ ಮನುಷ್ಯನು ಈ ಲೋಕದಲ್ಲಿ ಸಂತೋಷವಾಗಿ ಸಮೃದ್ಧಿಯಿಂದ ಜೀವಿಸಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ನೋಡ್ತೇವೆ ಕೀರ್ತನೆ 25ನೇ ಕೀರ್ತನೆ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವ್ರತಾದ್ರೋಹಿಗಳಿಗೆ ಆಶಾಭಂಗವಾಗಬೇಕು ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದೆಂಬುದಾಗಿ. ವ್ರತಾದ್ರೋಹಿಗಳಿಗೆ ಆಶಾಭಂಗ ಆಗ್ತದೆ ವಿನಃ ನಿನ್ನ ನಂಬಿದವರಿಗೆ ಎಂದಿಗೂ ಆಶಾಭಂಗ ಆಗಬಾರದು. ಖಂಡಿತವಾಗಿಯೂ ವ್ರತಾದ್ರೋಹಿಗಳಂದರೆ ದೇವರನ್ನು ತಿಳಿಯದೆ ಅರಿಯದೇ ಇರುವಂಥ ವ್ಯಕ್ತಿಗಳಿಗೆ ಬೈಬಲ್ ವಾಕ್ಯ ಹೇಳುವಂಥದ್ದು. ಹಲ್ಲೆಲೂಯಾ. ಆದರೆ ದೇವರನ್ನು ತಿಳಿದವರು ಅಥವಾ ನಿರೀಕ್ಷಿಸಿದವರಿಗೆ ಎಂದಿಗೂ ಆಶಾಭಂಗವಾಗದಂಥ ರೀತಿಯಲ್ಲಿ ದೇವರು ಅವರ ಜೀವಿತಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಆಶೀರ್ವಾದ ಮೂಲಕ ಅವರನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಯಾವನು ಯೇಸುವನ್ನು ನಂಬಿದ್ದಾನೋ, ಅಂಗೀಕಾರ ಮಾಡಿದ್ದಾನೋ, ಅವನಲ್ಲಿ ದೇವರು ವಾಸವಾಗಿದ್ದಾನೆ ಅಥವಾ ದೇವರು ಅವನು ನೆಲೆಗೊಂಡಿದ್ದಾನೆ, ದೇವರ ಸಂಬಂಧಕ್ಕೆ ಬಂದಂಥ ವ್ಯಕ್ತಿಯಾಗಿರ್ತಾನೆ. ಅದಕ್ಕೆ ಆ ದಿನದಿಂದ ಎಲ್ಲ ಆ ನಂಬಿದಂಥ ಮನುಷ್ಯನ ವ್ಯಕ್ತಿಯ ಬಾಧ್ಯತೆ ಎಲ್ಲ ಕೂಡ ದೇವರು ಹೊತ್ತುಕೊಂಡಿರ್ತಾನೆ ಅಥವಾ ಯೇಸು ಸ್ವಾಮಿ ತಾನು ಹೊತ್ತುಕೊಂಡಿರ್ತಾನೆ. ಅದು ಆ ಬಾಧ್ಯತೆ ದೇವರ ಮೇಲೆ ಇರ್ತದೆ. ಅದಕ್ಕೆ ಆ ಮನುಷ್ಯನು ನಿಶ್ಚಿಂತೆಯಿಂದ ಜೀವಿಸಲಿಕ್ಕೆ ಬೈಬಲ್ ವಾಕ್ಯ ಹೇಳುವಂಥದ್ದು, ಅವನ ನಿರೀಕ್ಷೆ ಮಾಡ್ತಾರೋ ತನ್ನಲ್ಲಿರುವಂಥ ದೇವರನ್ನು ಅಥವಾ ತಾನು ಅಂಗೀಕಾರ ಮಾಡಿರುವಂಥ ಯೇಸುವನ್ನು ನಂಬುತ್ತಾ ಯಾರು ನಿರೀಕ್ಷೆಯಿಂದಿರ್ತಾರೆ ಪ್ರಿಯರೇ, ಅವರಿಗೆ ಎಂದಿಗೂ ಆಶಾಭಂಗ ಆಗುವುದಿಲ್ಲ. ಅವರ ಎಲ್ಲ ಇಷ್ಟಾರ್ಥಗಳನ್ನು, ಅವರೆಲ್ಲ ಅಗತ್ಯಗಳನ್ನು, ಅವರು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರು ಕೇಳಿ ಅವರಿಗೆ ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸಿ ಅವರನ್ನು ಸಂತೋಷವಾಗಿ ಅವರ ಜೀವಿತವನ್ನು ನಡೆಸುವಂಥ ದೇವರು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡುವಾಗ 28ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಅದರಲ್ಲಿ 6 ಮತ್ತು 7ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 28ನೇ ಕೀರ್ತನೆ 6 ಮತ್ತು 7ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಾನೆ, ನಾನು ಆತನಲ್ಲಿ ಭರವಸೆ ಇಟ್ಟನು, ನನಗೆ ಸಹಾಯ ಉಂಟಾಯಿತೆಂಬುದಾಗಿ. ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಾನೆ, ನಾನು ಆತನಲ್ಲಿ ಭರವಸೆ ಇಟ್ಟನು, ನನಗೆ ಸಹಾಯ ಉಂಟಾಯಿತೆಂಬುದಾಗಿ. ಈಗ ದೇವರು ಮನುಷ್ಯನ ಪ್ರಾರ್ಥನೆಯನ್ನು ಕೇಳುವಂಥ ಸಂಗತಿ ಪ್ರಿಯರೇ. ಮನುಷ್ಯನು ಯಾವ ಸಂಗತಿಗಳಿಗೆ ವಿಜ್ಞಾಪನೆ ಮಾಡ್ತಾನೋ, ಯಾವುದು ಬೇಕೆಂಬುದಾಗಿ ತನ್ನ ಜೀವನದಲ್ಲಿ ಎದುರು ನೋಡ್ತಾ ಆತನು ಸುಮ್ಮನಿರದೆ ಅದನ್ನು ನಂಬಿದಂಥ ದೇವರಿಗೆ ಅಥವಾ ಯೇಸು ಕ್ರಿಸ್ತನಿಗೆ ಆತನು ಹೇಳುವಾಗ ತನ್ನ ವಿಜ್ಞಾಪನೆ ಏನೇ ಇರ್ಬೋದು ಪ್ರೇರೆ, ಎಂಥ ಕಷ್ಟಕರವಾದ ಪರಿಸ್ಥಿತಿಗೆ ಆತನು ದಾಟಿ ಹೋದಾಗಲೂ ಹಲ್ಲೆಲೂಯಾ, ಆತನು ವಿಜ್ಞಾಪನೆ ಮಾಡುವಾಗ ಈ ಸಂಗತಿಯಲ್ಲಿ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ನಾಮದಲ್ಲಿ ವಿಜ್ಞಾಪನೆ ಮಾಡುವಾಗ ದೇವರು ಆತನ ಸಂಗಡ ಇರುವುದರಿಂದ ಆತನ ವಿಜ್ಞಾಪನೆ ಎಂದಿಗೂ ನಿರರ್ಥಕವಾಗಿ ಹೋಗುವುದಿಲ್ಲ. ದೇವರು ಆತನ ವಿಜ್ಞಾಪನೆಗೆ ಕಿವಿಗೊಡದೆ ಇರುವುದೇ ಇಲ್ಲ. ಹಲವಾರು ಸಾರಿ ನಾವು ವಿಜ್ಞಾಪನೆ ಮಾಡ್ತೇವೆ, ನಮಗೆ ಸರಿಯಾದ ಕೂಡಲೇ ನಮಗೆ ಉತ್ತರ ಸಿಗದೇ ಇರ್ಬೋದು ಪ್ರೇರೆ. ಆದರೆ ದೇವರ ವಾಕ್ಯ ಹೇಳ್ತಾರೆ, ಆತನು ಯೆಹೋವನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ, ನಾನು ಆತನಲ್ಲಿ ಭರವಸೆ ಇಟ್ಟನು, ನನಗೆ ಸಹಾಯ ಉಂಟಾಯಿತು. ಈಗ ನಮಗೆ ಭರವಸೆ ವಿಜ್ಞಾಪನೆಯನ್ನು ಕೇಳುವಂಥ ದೇವರು ನಮಗಿದ್ದಾನೆ. ಯಾವಾಗ ಆತ ನಂಬುತ್ತೇವ, ನಮ್ಮ ನಂಬಿಕೆ ಏನಂದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. ಯಾಕೆಂದರೆ ದೇವರು ನಮಗೆ ದೂರವಾಗಿಲ್ಲ. ನಾವು ವಾಕ್ಯವನ್ನು ಕೇಳಿದಾಗೆ ದೇವರು ನಮ್ಮ ಒಳಗೆ ಇದ್ದಾನೆ. ಹಲ್ಲೆಲೂಯಾ. ಆತ್ಮನ ಮೂಲಕ ನಮ್ಮ ಒಳಗೆ ಆತನು ವಾಸ ಮಾಡ್ತಾನೆ. ವಾಸ ಮಾಡೋ ದೇವರು ನಾವು ಕಣ್ಣೀರಲ್ಲಿರುವಾಗ ಅಥವಾ ಕಷ್ಟಕರವಾದ ಸ್ಥಿತಿಯಲ್ಲಿ ದಾಟಿ ಹೋಗುವಾಗ, ಅನಾರೋಗ್ಯದ ಸ್ಥಿತಿಯಲ್ಲಿ ದಾಟಿ ಹೋಗುವಾಗ ನಾವು ಮಾಡುವಂಥ ವಿಜ್ಞಾಪನೆ ನಮ್ಮ ಒಳಗಿರುವಂಥ, ನಮ್ಮ ಸಂಗಡ ಇರುವಂಥ ದೇವರು ಕೇಳುವಂಥವನಾಗಿದ್ದಾನೆ ಪ್ರೇರೆ. ಮತ್ತು ನಮ್ಮ ಜೀವನದಲ್ಲಿ ಪಡುವಂಥ ಪ್ರತಿಯೊಂದು ಹೋರಾಟಗಳು ದೇವರಿಗೆ ಗೊತ್ತಿರ್ತದೆ. ಆ ಹೋರಾಟಗಳನ್ನು ನೋಡಿ ದೇವರು ಸುಮ್ಮನೆ ಇರುವುದಿಲ್ಲ. ನಾವು ಆ ಸಂಗತಿಗಳಿಗಾಗಿ, ಯಾವ ಸಂಗತಿ ಬೇಕೋ ನಮಗೆ, ಯಾವ ವಿಷಯದಲ್ಲಿ ನಮಗೆ ಆಶೀರ್ವಾದ ಬೇಕೋ ಆ ವಿಷಯಗಳಿಗಾಗಿ ನಾವು ಪ್ರತ್ಯೇಕವಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳ್ತಾರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳುತ್ತಾನೆ. ಮತ್ತು ನಾವು ಆತನಲ್ಲಿ ಭರವಸೆ ಬಿಟ್ಟೆನು, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತೆಂಬುದಾಗಿ. ದೇವರ ಮೇಲೆ ಭರವಸೆ ಬಿಡುವಂಥದ್ದು. ಹಲ್ಲೆಲೂಯಾ. ಯಾಕಂದರೆ ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ಆತನು ಸಹಾಯ ಮಾಡಲು ಶಕ್ತನಲ್ಲ ಪ್ರಿಯರೇ. ಬೈಬಲ್ ವಾಕ್ಯ ಹೇಳ್ತಾರೆ, ಮನುಷ್ಯನು ಸಹಾಯ ಮಾಡಲಿಕ್ಕೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಆತನು ಮನುಷ್ಯನೇ, ಆತನು ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ಆತನಲ್ಲಿ ಸಹಾಯ ಮಾಡುವಂಥ ಶಕ್ತಿ ಇದ್ದರೂ ಕೂಡ ಕೆಲವು ಸಾರಿ ಮನುಷ್ಯರಲ್ಲಿ ಅಂಥ ಮನಸ್ಸಿರುವುದಿಲ್ಲ. ಕೆಲವು ಸಾರಿ ಸಹಾಯ ಮಾಡೋ ಮನಸ್ಸು ಮನುಷ್ಯರಿರ್ತದೆ, ಆದರೆ ಸಹಾಯ ಮಾಡುವಂಥ ಶಕ್ತಿ ಅವರಲ್ಲಿ ಇರುವುದಿಲ್ಲ.
ಹಾಗೆ ಮನುಷ್ಯರಲ್ಲಿ ಇಂಥ ವ್ಯತ್ಯಾಸಗಳಿರ್ತದೆ ಅಥವಾ ಮನುಷ್ಯರಲ್ಲಿ ಇಂಥ ಬಲಹೀನತೆಗಳಿರ್ತದೆ. ಆದರೆ ದೇವರಲ್ಲಿ ಅಂಥ ಸಂಗತಿಗಳಿಲ್ಲ ಪ್ರಿಯರೇ. ಆತನು ದೇವರಾಗಿರುವುದರಿಂದ ಪ್ರತಿಯೊಬ್ಬ ನಂಬಿದಂಥ ಮನುಷ್ಯನ ಆತನು ಯಾರು ಆತನ ಮೇಲೆ ಭರವಸೆ ಇಡ್ತಾರ ಪ್ರಿಯರೇ, ಯಾರಾತ ನಿರೀಕ್ಷಿಸಿಕೊಂಡು ನನಗೆ ದೇವರು ಇಂಥ ಕಾರ್ಯ ನನ್ನ ಜೀವನದಲ್ಲಿ ಮಾಡ್ತಾನೆ ಎಂಬುದಾಗಿ ಭರವಸೆ, ಅಂದರೆ ಕಣ್ಣಿಗೆ ಕಾಣದ ಸಂಗತಿಗಳನ್ನು ಎದುರು ನೋಡ್ತಾ ಇರುವಂಥದ್ದು. ನನ್ನ ದೇವರು ಮಾಡ್ತಾನೆ, ಇವತ್ತು ನನ್ನ ಜೀವನದಲ್ಲಿ ಆಗಲಿಲ್ಲ, ತೊಂದರೆ ಇಲ್ಲ, ನಾಳೆ ನನ್ನ ದೇವರು ಮಾಡ್ತಾನೆ, ಆತ ನನ್ನ ಸಂಗಡ ಇದ್ದಾನೆ, ಆತನನ್ನು ನಂಬಿದ್ದೇನೆ, ಅದಕ್ಕೆ ನಾನು ಭರವಸೆ ಪ್ರತಿದಿನ ಆತನಲ್ಲಿ ಭರವಸೆ ಇಡ್ತೇನೆ ಎಂಬುದಾಗಿ ಭರವಸೆ ಇಡುವಂಥ ವ್ಯಕ್ತಿ ಹೇಳ್ತಾನೆ, ನನಗೆ ಸಹಾಯ ಉಂಟಾಯಿತು. ಆತನಲ್ಲಿ ಭರವಸೆ ಇಡುವಂಥ ಯಾವನೇ ವ್ಯಕ್ತಿ ಆಗಿರ್ಬೋದು ಪ್ರೇರೆ, ಆತನು ಯಾವನೇ ವ್ಯಕ್ತಿ ಆಗಿರ್ಬೋದು, ಆತನಿಗೆ ದೇವರಿಂದ ಸಹಾಯ ಉಂಟಾಗ್ತದೆ. ನನ್ನ ಸಹಾಯ ಎಲ್ಲಿಂದಲೇ ಬರ್ತದೆ? ಬೈಬಲ್ ವಾಕ್ಯ ಹೇಳ್ತಾರೆ, ಕೀರ್ತನೆಗಾರನು ಹೇಳ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ದೇವರಿಂದಲೇ ನನ್ನ ಸಹಾಯವು ಬರ್ತದೆ. ಪ್ರೇರೆ, ಇವತ್ತು ಎಷ್ಟೋ ಸಾರಿ ಜನರು ಕುಗ್ಗಿ ಹೋಗಿ ತಮ್ಮ ನಿರೀಕ್ಷೆಯನ್ನು ಕಳ್ಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರೇರೆ. ಯಾಕೆಂದರೆ ಅವರು ಮನುಷ್ಯರನ್ನು ಆಧಾರ ಮಾಡಿಕೊಂಡು ಅಥವಾ ಕುಟುಂಬವನ್ನು ಆಧಾರ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಬಂಧುಗಳನ್ನು ಆಧಾರ ಮಾಡಿಕೊಂಡು ಜೀವಿಸಲಿಕ್ಕೆ ಪ್ರಯತ್ನ ಪಡುವಾಗ ಅಥವಾ ಸಹಾಯವು ನಮಗೆ ಬರ್ಬೋದೆಂಬುದಾಗಿ ಎದುರು ನೋಡ್ತಾ ಇರುವಾಗ ಅವ್ರಿಗೆಲ್ಲ ಕಡೆಯಿಂದಲೂ ನಿರಾಶೆ ಆಗುವಂಥದ್ದು. ಅದು ಮಕ್ಕಳಿಂದ ಇರ್ಬೋದು, ಅಥವಾ ಕುಟುಂಬದವರಿಂದ ಇರ್ಬೋದು, ಸಮಾಜ ಇರ್ಬೋದು, ನಾನು ಫ್ರೆಂಡ್ಸ್ ಇರ್ಬೋದು, ಅವರಿಗೆ ಸಹಾಯ ದೊರಕದಿರುವಾಗ ಅವ್ರು ನಿರಾಶೆಗೊಳ್ತಾರೆ ಪ್ರೇರೆ. ಅವ್ರ ನಿರೀಕ್ಷೆ ಕಳ್ಕೊಂಡು ಅವರು ನಿಜವಾಗಿ ತಮ್ಮ ಜೀವನದಲ್ಲಿ ಕೇಡುಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ನಾನು ನೋಡ್ತೇವೆ ಪ್ರೇರೆ. ಆದರೆ ಬೈಬಲ್ ವಾಕ್ಯ ನಿರೀಕ್ಷೆಯ ಮಾತುಗಳನ್ನು ಹೇಳ್ತದೆ. ದೇವರು ಹೇಳ್ತಾನೆ, ನೀನು ನನ್ನ ಮೇಲೆ ಭರವಸೆ ಇಡ್ತೀಯಾ ಅಥವಾ ನನಗೆ ವಿಜ್ಞಾಪನೆ ಮಾಡ್ತೀಯಾ ಮತ್ತು ನೀನು ನನ್ನಲ್ಲಿ ಭರವಸೆ ಇಟ್ಟು ಜೀವಿಸ್ತಾ ಎದುರು ನೋಡ್ತೀಯಾ, ನಿನಗೆ ಸಹಾಯ ಉಂಟಾಗ್ತದೆ ಎಂಬುದಾಗಿ. ಉಂಟಾಗುವುದಂದರೆ ಆತನಿಗಾಗಿ ದೇವರು ಒಂದು ಉಂಟು ಮಾಡುವಂಥದ್ದು, ಆತನಿಗಾಗಿ ಸಹಾಯವನ್ನು ಸೃಷ್ಟಿ ಮಾಡುವಂಥದ್ದು ಪ್ರೇರೆ. ನಾವು ನೋಡ್ತೇವೆ, ಹಿಜ್ಕೀಯನ ಕಾಲದಲ್ಲಿ ಆತನಿಗೆ ವಿರೋಧವಾಗಿ ಯುದ್ಧಗಳು ಮಾಡಲಿಕ್ಕೆ ದೊಡ್ಡ ಅರಸನು ಬಂದಾಗ ಆತನು ಆ ಅರಸನ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯುದ್ಧ ಮಾಡಿ ಜಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆತನ ಹಿಜ್ಕೀಯನು ದೇವರ ಮುಂದೆ ಹೋಗಿ ಆತನು ವಿಜ್ಞಾಪನೆ ಮಾಡ್ತಾನೆ, ನೀನು ಅದ್ವಿತೀಯನಾದ ದೇವರು ಎಂಬುದಾಗಿ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾನೆ, ನನಗೆ ಸಹಾಯ ಮಾಡು ಎಂಬುದಾಗಿ. ಆಗ ದೇವರ ಸಹಾಯ ಹೇಗೆ ಆತನ ನಂಬಿದಂಥ ಆತನ ಭಕ್ತನಾದ ಹಿಜ್ಕೀಯನಿಗೆ ಎಂಥ ಸಹಾಯ ಬರ್ತದೆ ನೋಡುವಾಗ ಪರಲೋಕದಿಂದ ಒಬ್ಬ ದೇವದೂತನನ್ನು ದೇವರು ಕಳಿಸಿಕೊಟ್ಟು 1,85,000 ಜನರು ಅಲ್ಲಿ ವಿರೋಧಿ ಸೈನಿಕರನ್ನು ಆ ಹಿಜ್ಕೀಯನು ಯುದ್ಧ ಮಾಡಿ ಅವರನ್ನು ಸೋಲಿಸಿದಲ್ಲ, ದೇವದೂತನು ಬಂದು ಅವರನ್ನು ಸೋಲಿಸಿಬಿಟ್ಟ. ಹಿಜ್ಕೀಯನಿಗೆ ಅದ್ಭುತವಾದ ಜಯ ದೇವರ ಮೂಲಕ ದೊರಕಿತು ಪ್ರೇರೆ. ಯಾವಾಗ ಸಹಾಯವನ್ನು ಬೇಡಿಕೊಂಡು ನಾವು ಆ ದಿನದಲ್ಲಿ ಆ ಸಮಯದಲ್ಲಿ ದೊಡ್ಡ ಸೈನ್ಯಕ್ಕೆ ವಿರುದ್ಧವಾಗಿ ನಿಂತುಕೊಳ್ಳಿಕ್ಕೆ ಆಗದ ಸಮಯದಲ್ಲಿ ದೇವರಿಂದ ಅವನಿಗೆ ಸಹಾಯ ಬಂತು ಪ್ರೇರೆ. ಆಸನೆಂಬ ಒಬ್ಬ ಭಕ್ತನಿದ್ದನು, ಅರಸನಿದ್ದನು. ಅವನು ದೇವರನ್ನು ಬೇಡಿಕೊಂಡ. ದೊಡ್ಡ ಅರಸರು ಅವನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಆತನು ದೇವರನ್ನು ಬೇಡಿಕೊಂಡ, ಸ್ವಾಮಿ ನಿನ್ನ ಹೊರತು ನಮಗೆ ಬೇರೆ ರಕ್ಷಕರಿಲ್ಲ ಎಂಬುದಾಗಿ, ನರರು ನಿನಗೆ ವಿರೋಧವಾಗಿ ಬಂದು ಗೆಲ್ಲಬಾರದೆಂಬುದಾಗಿ ವಿಜ್ಞಾಪನೆ ಮಾಡಿದಾಗ ದೇವರು ದೊಡ್ಡ ಸೈನ್ಯವನ್ನು ಈ ನಂಬಿದಂಥ ಆಸನ ಮೂಲಕ ಸಣ್ಣ ಸೈನ್ಯ ಅವನು ಗೆಲ್ಲುವಂತೆ ದೇವರೇ ಅವರ ಪರವಾಗಿ ಯುದ್ಧ ಮಾಡಿ ಜಯ ಕೊಟ್ಟ. ಯಾಕಂದರೆ ಅವರ ವಿಜ್ಞಾಪನೆಯನ್ನು ದೇವರು ಕೇಳಿದ ಪ್ರೇರೆ. ಯೆಹೋಷಾಫಾಟನೆಂಬ ದೇವಭಕ್ತನು ಅರಸನಿದ್ದ ಪ್ರೇರೆ. ಆತನಿಗೆ 3 ರಾಜ್ಯಗಳು, ಆಗಿನ ಕಾಲದಲ್ಲಿ 3 ರಾಜ್ಯಗಳು ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಆತನು ಗಲಿಬಿಲಿ ಪಡ್ತಾನೆ. ಈ ಯುದ್ಧಗಳು ನನಗೆ ಜಯಿಸಲಿಕ್ಕೆ ಆಗುವುದಿಲ್ಲ, ನಾನು ಸೋತು ಹೋಗ್ತೇನೆ ಎಂಬುದಾಗಿ ದೇವರ ಬಳಿಗೆ ಹೋಗ್ತಾನೆ ಪ್ರೇರೆ. ಎಲ್ಲರೂ ಹೇಳ್ತೇನೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಹೇಳ್ತಾನೆ, ಈಗ ನಾವು ಏನು ಮಾಡೋದು ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತದೆ ಎಂಬುದಾಗಿ ಆತನನ್ನು ಪ್ರಾರ್ಥನೆ ಮಾಡ್ತಾನೆ. ನನ್ನ ಕಣ್ಣುಗಳು ನಿಮ್ಮನ್ನೇ ನೋಡ್ತವೆ, ಅಂದರೆ ನಾನು ನಿನ್ನನ್ನೇ ದೃಷ್ಟಿಸ್ತೇನೆ, ನಿನ್ನ ಮೇಲೆ ಭರವಸೆ ಇಡ್ತೇನೆ ಸ್ವಾಮಿ, ನನಗೆ ಏನು ಮಾಡಬೇಕೋ ಗೊತ್ತಿಲ್ಲ ಎಂಬ ಸ್ಥಿತಿಯಲ್ಲಿ ಆತನ ಆ ಪ್ರಾರ್ಥನೆ ಮಾಡುವಾಗ ಆಗಲೇ ಪ್ರವಾದಿಯಿಂದ ಒಂದು ದೇವರು ಉತ್ತರ ಕೊಡ್ತಾನೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ ಎಂಬುದಾಗಿ. ಯುದ್ಧವು ನಿಮ್ಮದಲ್ಲ, ದೇವರು ವಿಜ್ಞಾಪನೆ ಕೇಳಿರ್ತಾನೆ. ಭರವಸೆ ಇಟ್ಟಂಥ ಆ ಮಗನಿಗೆ, ಅರಸನಿಗೆ ದೇವರ ಸಹಾಯವು ಅಲ್ಲಿಂದ ಕೂಡಲೇ ಪ್ರಾರಂಭವಾಗ್ತದೆ, ಕೂಡಲೇ ಉತ್ತರ ಬರ್ತದೆ ದೇವರಿಂದ. ಹೇಳ್ತಾನೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ. ಅಲ್ಲಿಯ ದೇವರಿಗೆ ಸ್ತೋತ್ರವಾಗಲಿ. ಹೇಳ್ತಾನೆ, ದೇವರನ್ನು ಸ್ತುತಿಸಿರಿ, ನೀವು ಯುದ್ಧ ಮಾಡಬೇಡ್ರಿ, ದೇವರನ್ನು ಸ್ತುತಿಸಿರಿ ಎಂಬುದಾಗಿ ಹೇಳುವಾಗ ಅರಸನು ದೇವರು ಹೇಳಿದಾಗೆ ಯುದ್ಧ ನಡೆಯುವಂಥ ಸ್ಥಳದಲ್ಲಿ ಅಲ್ಲಿ ದೇವರನ್ನು ಸ್ತುತಿಸುವವರನ್ನು ಮುಂದಿಟ್ಟ, ಭಜಿಸುವವರನ್ನು ಕೊಂಡಾಡುವವರನ್ನು ಮುಂದಿಟ್ಟ, ಆರಾಧಿಕರನ್ನು ಮುಂದಿಟ್ಟ.
ದೇವರ ಸ್ತೋತ್ರ. ಭಟರು ಅವರ ಸೈನಿಕರು ಹಿಂದೆ ಇದ್ದರು. ಆದರೆ ಯಾವಾಗ ದೇವರ ಮೇಲೆ ನಂಬಿಕಿಟ್ಟಂಥ ಈ ಅರಸನು ದೇವರ ಸ್ತುತಿಸ್ತಾ ಕೊಂಡಾಡ್ತಾ ಆರಾಧಿಸ್ತಾ ಇರುವಾಗ ದೇವರಿಗೆ ಸ್ತೋತ್ರ, 3 ಕಡೆಯಿಂದ ಬಂದಂಥ 3 ಅರಸರು ಶತ್ರುಗಳು ಅವರವರೊಳಗೆ ಯುದ್ಧ ಮಾಡಿಕೊಂಡು ಅವರು ಸೋತು ಹೋದರು. ಯಾವ ಪ್ರಯಾಸವಿಲ್ಲದೆ ಯೆಹೋಷಾಫಾಟನಿಗೆ ದೇವರು ಅದ್ಭುತವಾದ ಜಯವನ್ನು ಕೊಟ್ಟ. ಯಾಕೆಂದರೆ ಈ ಸಮಯದಲ್ಲಿ ಸಹಾಯ ಯಾರು ಮಾಡುವವರಿಲ್ಲ. ಈ ಸಮಯದಲ್ಲಿ ಇರುವಂಥ ಸಮಸ್ಯೆ ದೊಡ್ಡದು. ಆದರೆ ಅವನಿಗೆ ಗೊತ್ತಿತ್ತು, ನಾನು ದೇವರಿಗೆ ಪ್ರಾರ್ಥನೆ ಮಾಡಿದರೆ ನನ್ನ ದೊಡ್ಡ ದೇವರು, ನಾನು ನಂಬಿರುವಂಥ, ನಿರೀಕ್ಷೆ ಇಟ್ಟಿರುವಂಥ, ಭರವಸೆ ಇಟ್ಟು ನನ್ನ ದೇವರು ದೊಡ್ಡವನು, ಆತನು ನನಗೆ ಈ ರಾಜ್ಯಗಳ ಮೇಲೆ ಜಯವನ್ನು ಕೊಡಲಿಕ್ಕೆ ಆತನೊಬ್ಬನೇ ಶಕ್ತನೆಂಬುದಾಗಿ ಪೂರಾ ಭರವಸೆ ಇಟ್ಟನು ಪ್ರಿಯರೇ. ಆತನು ಪೂರಾ ನಂಬಿಕೆ ಇಟ್ಟನು. ದೇವರಿಗೆ ಸ್ತೋತ್ರ. ದೇವರು ಆತನ ನಂಬಿಕೆಯನ್ನು ಗೌರವಿಸಿ, ದೇವರಿಗೆ ಸ್ತೋತ್ರವಾಗಲಿ, ಯಾವ ಯುದ್ಧಗಳು ಇಲ್ಲದೆ ಆತನ ವಿಶ್ರಾಂತಿಯಲ್ಲಿ ದೇವರ ಸ್ತೋತ್ರ ಮಾಡ್ತಾ ಆತನ ಸೈನಿಕರು ಹಿಂದೆ ಇದ್ದರು, ಮುಂದೆ ದೇವರ ಸ್ತೋತ್ರ ಮಾಡುವವರು ವಿಶ್ರಾಂತಿನ ದೇವರಿಗೆ ಸ್ತೋತ್ರ ಮಾಡ್ತಿರುವಾಗ ಯುದ್ಧಗಳು ದೇವರು ಹೇಳಿದಾಗೆ ಯುದ್ಧವು ಯೆಹೋವನದೇ, ನಿನ್ನದಲ್ಲ, ನಾನೇ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಅಲ್ಲಿ ಅವರ ಪರವಾಗಿ ನಿಂತುಕೊಂಡು ಯುದ್ಧ ಮಾಡಿ ದೊಡ್ಡ 3 ಸೈನ್ಯದ ಮೇಲೆ ದೇವರವರು ಜಯವನ್ನು ಕೊಟ್ಟ ಪ್ರಿಯರೇ. ಇವತ್ತು ಕೂಡ ಅದೇ ದೇವರಾಗಿದ್ದಾನೆ. ದೇವರ ಮೇಲೆ ಯಾರು ಭರವಸೆ ಇಡ್ತಾರ ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ದೇವರ ಸಹಾಯ ಸರಿಯಾದ ಸಮಯಕ್ಕೆ, ನಾನು ಯಾವಾಗಲೂ ನಂಬ್ತೇನೆ, ದೇವರ ಸಹಾಯ ಬೇಗಲೂ ಬರುವುದಿಲ್ಲ, ತಡವಾಗಿ ಬರುವುದಿಲ್ಲ. ಸರಿಯಾದ ಸಮಯಕ್ಕೆ ಆತ ನಮಗೆ ಸಹಾಯ ಮಾಡಲಿಕ್ಕೆ ಇರುವಂಥ ಕರ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ನೋಡುವಾಗ ಕೀರ್ತನೆ 9:10 ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವವರು, ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನು ಅಲ್ಲವೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಭಕ್ತನು ಹೇಳ್ತಾನೆ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡ್ತಾರೆ ಎಂಬುದಾಗಿ. ದೇವರು ಎಂಥವನೆಂಬುದಾಗಿ ತಿಳ್ಕೊಳ್ತಾರ ಪ್ರಿಯರೇ. ಬೈಬಲ್ ವಾಕ್ಯ ಹೇಳ್ತಾರೆ, ಆತನ ಮಹಿಮೆಯನ್ನು ತಿಳ್ಕೊಂಡವರು ಅಥವಾ ಆತನು ಎಂಥವನೆಂಬುದಾಗಿ ಆತನು ತಿಳ್ಕೊಂಡಂಥ ವ್ಯಕ್ತಿಗಳು ಯಾರಲ್ಲಿ ಭರವಸೆ ಇಡ್ತಾರೆ, ಆತನಲ್ಲೇ ಭರವಸೆ ಇಡ್ತಾರೆ. ಅವರು ಬೇರೆ ಸಂಗತಿಗಳ ಮೇಲೆ, ಲೋಕದ ಸಂಗತಿಗಳ ಮೇಲೆ ಭರವಸೆ ಇಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತುಂಟು ತಾನು ಸೇವಿಸುವಂಥ, ನಾನು ನಂಬುವಂಥ ದೇವರು ಎಂಥ ಮಹಿಮೆಯುಳ್ಳ ದೇವರೆಂಬುದಾಗಿ. ನಾವು ಹಳ ಒಡಂಬಡಿಕೆಯಲ್ಲಿ ನೋಡ್ತಾ ಬರುವಾಗ ಆತನು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ, ದೇವರ ಸ್ತೋತ್ರವಾಗಲಿ, ತನ್ನ ಜನರನ್ನು ಆ ಸಮುದ್ರದ ಮಧ್ಯದಲ್ಲಿ ನಡೆಸಿದಂಥ ದೇವರು. ಆತನು ಯೋರ್ದಾನ ಪ್ರವಾಹವನ್ನು ಆತನು ನಿಲ್ಲಿಸಿ ತನ್ನ ಜನರನ್ನು ಆ ಪ್ರವಾಹದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆಸಿದಂಥ ದೇವರಾಗಿದ್ದಾನೆ ಪ್ರಿಯರೇ. ಅಂಥ ದೇವರು ಆತನು ಜೀವಿಸ್ತಾ ಇದ್ದಾನೆ. ಆ ದಿನಗಳಲ್ಲಿ ತನ್ನ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಮಾರ್ಗ ಮಾಡಿ ಸಹಾಯ ಮಾಡಿ ಉದ್ಧರಿಸಿದಂಥ ದೇವರು ಈಗಲೂ ಆತನು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನು. ನಮ್ಮ ಸಂಗಡ, ನಂಬಿದವರ ಸಂಗಡ ಆತನಿರ್ತಾನೆ. ನಾವು ದಾನಿಯೇಲನ ಜೀವನದಲ್ಲಿ ನೋಡುವಾಗ ಆತನು ದೇವರಿಗಾಗಿ ಜೀವಿಸಿದಂಥ ವ್ಯಕ್ತಿ, ತಪ್ಪು ಮಾಡದಂಥ ವ್ಯಕ್ತಿ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಆತನನ್ನು ನಾವು ನೋಡ್ತೇವೆ, ವಿನಾಕಾರಣ ಸಿಂಹದ ಗವಿಗೆ ಹಾಕಿದರು ಪ್ರಿಯರೇ. ಆಗ ಅರಸನ ಫೇವರ್ ಅವನಿಗಿದ್ದರೂ ಕೂಡ ಅವನನ್ನು ತಪ್ಪಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಶತ್ರುಗಳು ಅವನಿಗೆ ವಿರೋಧವಾಗಿ ಮೋಸ ಮಾಡಿ ಅವರನ್ನು ನಾಶ ಮಾಡಲಿಕ್ಕೆ ನೋಡಿದರು. ಅವರನ್ನು ಸಿಂಹದ ಗವಿಗೆ ಹಾಕಿದರು ಪ್ರಿಯರೇ. ಸಿಂಹದ ಗವಿಗೆ ಹಾಕಿದಾಗ ಅಲ್ಲಿ ಯಾರೂ ಸಹಾಯಕರಿಲ್ಲ, ಅಲ್ಲಿ ಸಿಂಹ ಮಾತ್ರ ಇರುವುದು. ಆದರೆ ದೇವರ ಸ್ತೋತ್ರ, ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾನ ಪ್ರಿಯರೇ, ಆತನು ಸಿಂಹಗಳು ಕೂಡ ಆತನ ನಾಶ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಆತನು ಹೇಳ್ತಾನೆ, ನಾನು ದೇವರ ದೃಷ್ಟಿಯಲ್ಲಿ ನಿರ್ಮಲ ಚಿತ್ತನಾಗಿದ್ದೇನು, ಆದ್ದರಿಂದ ಆತನು ನನ್ನನ್ನು ಸಿಂಹಗಳ ಬಾಯಿಂದ ತಪ್ಪಿಸ್ತಾನೆ ಎಂಬುದಾಗಿ ಪ್ರೇರೆ. ಅಂದರೆ ಯಾರು ಮೊರೆ ಇಡ್ತಾರೆ ಪ್ರೇರೆ, ಯಾರು ಆತನ ನಂಬುತ್ತಾರೋ ಪ್ರೇರೆ, ದೇವರ ಸ್ತೋತ್ರ ರೈಟ್ ಟೈಮ್ಗೆ ರೈಟ್ ವೇಯಲ್ಲಿ ದೇವರ ಸಹಾಯ ಅವರಿಗಿರ್ತದೆ. ದೇವರವರನ್ನು ಎಲ್ಲ ಗಂಡಾಂತರದಿಂದ, ಉಪದ್ರವಗಳನ್ನು, ಇಕ್ಕಟ್ಟುಗಳಿಂದ, ಕೊರತೆಗಳನ್ನು ತಪ್ಪಿಸಿ ಅವರನ್ನು ಆಶೀರ್ವಾದ ಮಾಡಿ ಉದ್ಧರಿಸುವ ದೇವರಾಗಿದ್ದಾನೆ. ಮತ್ತು ಆತನ ನಾಮ ಮಹಿಮೆಯನ್ನು ಬಲ್ಲವರು ಆತನಲ್ಲಿ ಭರವಸೆ ಇಡುವರು, ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದೇ ಇಲ್ಲ. ದೇವರನ್ನು ಯಾರು ದೃಷ್ಟಿಸ್ತಾರೋ ಪ್ರೇರೆ, ದೇವರ ಹತ್ರ ಯಾರು ವಿಜ್ಞಾಪನೆ ಮಾಡ್ತಾರೋ, ದೇವರನ್ನೇ ಆಶ್ರಯ ಮಾಡ್ಕೊಂಡು ಜೀವಿಸ್ತಾರೆ ಪ್ರೇರೆ, ಅವರ ಜೀವನದಲ್ಲಿ ದೇವರು ಹೇಳ್ತಾನೆ, ಅವರು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ, ಅವರು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ ಪ್ರಿಯರೇ, ಅವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ದೇವರ ಸ್ತೋತ್ರವಾಗಲಿ. ಮತ್ತು 5ನೇ ಕೀರ್ತನೆ 11ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ನೀತಿವಂತರನ್ನು ಆಶೀರ್ವದಿಸುವನು, ನೀನೇ ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ಳುವುದೆಂಬುದಾಗಿ. ನೀತಿವಂತರನ್ನು ಆಶೀರ್ವದಿಸುವನು ನೀನೇ ಎಂಬುದಾಗಿ ಬೈಬಲ್ ವಾಕ್ಯ. ದೇವರೇ ನೀತಿವಂತರನ್ನು ಆಶೀರ್ವಾದ ಮಾಡುವನು ಮತ್ತು ದೇವರ ದಯೆಯು ಅಂಥ ವ್ಯಕ್ತಿಯ ಮೇಲೆ ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ತದೆ ಪ್ರಿಯರೇ. ದೇವರ ದಯೆ, ದೇವರ ಆಶೀರ್ವಾದ ಯಾರು ದೇವರನ್ನು ನಂಬಿರ್ತಾನೋ ಪ್ರಿಯರೇ, ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಒಡೆಯನಾಗಿ ದೇವಕುಮಾರನೆಂಬುದಾಗಿ ಯಾರು ನಂಬಿರ್ತಾರೋ ಪ್ರಿಯರೇ, ಅವರಲ್ಲಿ ದೇವರು ನೆಲೆಗೊಂಡಿರ್ತಾನೆ. ಮತ್ತು ಬೈಬಲ್ ವಾಕ್ಯ ಹೇಳ್ತಾರೆ, ಅಂಥವರ ಮೇಲೆ ದೇವರ ದೊಡ್ಡ ದಯೆ, ದೊಡ್ಡ ಆಶೀರ್ವಾದ,
ಗುರಾಣಿಯಂತೆ ಆವರಿಸಿಕೊಂಡಿರ್ತದೆ. ದೇವರೇ ತನ್ನ ಆಶೀರ್ವಾದದಿಂದ, ತನ್ನ ದಯೆಯಿಂದ ಒಬ್ಬ ವ್ಯಕ್ತಿಯನ್ನು ಆವರಿಸಿಕೊಂಡಿರುವಾಗ ಹೊರಗಿನಿಂದ ದುರಾತ್ಮಗಳಾಗಲಿ, ಸೈತಾನಾಗಲಿ, ಯಾವ ವೈರಿಯಾಗಲಿ ಆ ವ್ಯಕ್ತಿಗೆ ಹಾನಿ ಮಾಡಲಿಕ್ಕೆ, ಕೇಡು ಮಾಡಲಿಕ್ಕೆ ಅಥವಾ ಆತನು ಶೋಧಿಸಲಿಕ್ಕೆ, ಆತನು ಉಪದ್ರ ಮಾಡಲಿಕ್ಕೆ ದೇವರು ಬಿಡುವಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರೇ ಆತನಿಗೆ ಗುರಾಣಿಯಾಗಿರ್ತಾನೆ. ದೇವರೇ ಗುರಾಣಿಯಂತೆ ಆತನ ಆವರಿಸಿಕೊಂಡಿರ್ತಾನೆ. ಪ್ರೇರೆ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ದೇವರ ಮೇಲೆ ಸಂಪೂರ್ಣ ಭರವಸೆ ಬಿಟ್ಟು ನಾವು ಜೀವಿಸುವ ಪ್ರೇರೆ. ಯಾವ ಸ್ಥಿತಿಗತಿಗಳಲ್ಲಿ ನಾವು ಇರ್ಬೋದು ಪ್ರೇರೆ. ಪ್ರೈಸ್ ದ ಲಾರ್ಡ್. ನೀವು ಯೇಸು ಕ್ರಿಸ್ತನನ್ನು ದೇವರ ಮಗನೆಂಬುದಾಗಿ ನೀವು ಯಾರು ಒಪ್ಪಿಕೊಂಡಿರ್ತಾರೋ ಪ್ರೇರೆ, ಅವರಲ್ಲಿ ದೇವರು ನೆಲೆಗೊಂಡಿದ್ದಾನೆ. ದೇವರು ಅವರಲ್ಲಿ ನೆಲೆಗೊಂಡಿರ್ತಾನೆ. ಇವತ್ತು ಸಿಂಪಲ್ಲಾಗಿ ದೇವರ ಆಶೀರ್ವಾದಗಳಿಗೆ ಬಾಧ್ಯಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರೊಂದು ಬಹಳ ಸರಳವಾದ ಮಾರ್ಗವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅದು ಯಾವುದಂದರೆ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ದೇವಕುಮಾರನೆಂಬುದಾಗಿ ಅಂಗೀಕಾರ ಮಾಡುವಂಥದ್ದು ಪ್ರೇರೆ. ಯಾವಾಗ ನಾವು ಅಂಗೀಕಾರ ಮಾಡ್ತೇವೆ ಪ್ರೇರೆ, ದೇವರು ನಮ್ಮ ಒಳಗೆ ವಾಸ ಮಾಡಲಿಕ್ಕೆ ಪ್ರಾರಂಭವಾಗ್ತದೆ. ದೇವರು ನಮ್ಮ ಸಂಗಡ ವಾಸ ಮಾಡುವಂಥ ಅನುಭವ ಅದು ಆಶೀರ್ವಾದವನ್ನು ಉಂಟು ಮಾಡ್ತದೆ. ಆ ಅನುಭವದಲ್ಲಿ ನಾವು ಜೀವಿಸುವಾಗ ನಿಜವಾಗಿಯೂ ಅದೊಂದು ವಿಶೇಷವಾದ ಜೀವನವಾಗಿರ್ತದೆ ಪ್ರೇರೆ. ಹಲ್ಲೆಲೂಯಾ. ಇಷ್ಟವರೆಗೆ ಈ ವಾಕ್ಯವನ್ನು ಕೇಳುವಂಥ ದೇವಜನರೇ, ದೇವರ ವಾಕ್ಯದ ಮೂಲಕವೇ ನಮ್ಮ ರಕ್ಷಣೆ, ದೇವರ ವಾಕ್ಯದ ಮೂಲಕವೇ ಜಯವಾಗಿದೆ. ನಿಮಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ವಾಗ್ದಾನ ಹಲವಾರು ನೂರಾರು ವಾಗ್ದಾನಗಳು ಉಂಟು. ಪ್ರತಿ ವಾಗ್ದಾನವನ್ನು ನಂಬಿರಿ ಪ್ರೇರೆ. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ವಾಸ ಮಾಡುವ ದೇವರು ಆ ವಾಗ್ದಾನಗಳನ್ನು ನಿಮಗೆ ಪರಿಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನೆರವೇರ್ತಾನೆ. ನಿಮ್ಮಲ್ಲಿ ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ ನೆರವೇರಿಸ್ತಾನೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮಲ್ಲಿ ನೆರವೇರಿಸ್ತಾನೆ. ಒಳ್ಳೆ ಯವನಸ್ಥರಾಗಿರುತ್ತಾರೆ. ನೀವು ವಿದ್ಯಾಭ್ಯಾಸ ಮಾಡುವಂಥ ನಿಮ್ಮ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ದೇವರು ನಿಮ್ಮ ಸಂಗಡಿದ್ದುಕೊಂಡು ಆತನ ವಾಗ್ದಾನಗಳನ್ನು ಆತನು ನಿಮಗೆ ಆಶೀರ್ವಾದಕರವಾಗಿ ಅದು ನೆರವೇರಿಸ್ತಾನೆ ಪ್ರೇರೆ. ಯಾಕೆಂದರೆ ದೇವರು ನಿಮ್ಮ ಸಂಗಡ ಇರುವಂಥ ನಿಶ್ಚಯ. ಮತ್ತು ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದೇ ಇಲ್ಲ ಎಂಬುದಾಗಿ. ಭಕ್ತರು ದೇವರನ್ನು ನಂಬಿದರು ಪ್ರೇರೆ, ಅವರೆಲ್ಲರಿಗೂ ದೇವರು ವಿಶೇಷವಾದ ಆಶೀರ್ವಾದ ಕೊಟ್ಟಿದ್ದಾನೆ. ಈ ದಿನ ಯೇಸುವನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿ ಮತ್ತು ಆತನ ದೇವಕುಮಾರನೆಂಬುದಾಗಿ ಯಾರು ನಂಬುತ್ತಾರ ಪ್ರೇರೆ, ಅವರ ಜೀವನದಲ್ಲಿ ಕೂಡ ಶ್ರೇಷ್ಠವಾದ ಆಶೀರ್ವಾದಗಳನ್ನು ದೇವರು ನಿರಂತರವಾಗಿ ದಯಪಾಲಿಸುವ ಆತನಾಗಿದ್ದಾನೆ. ನಿಮಗೆ ಈ ಆಶೀರ್ವಾದಗಳನ್ನು ಖಂಡಿತವಾಗಿ ದೇವರು ಇಟ್ಟಿದ್ದಾನೆ. ನಂಬಿಕೆಯನ್ನು ಹೊಂದಿಕೊಳ್ಳ್ರಿ. ನಿಮ್ಮ ಜೀವನ ಅದ್ಭುತವಾದ ಆಶೀರ್ವಾದ ಜೀವನವಾಗಿರ್ತದೆ. ದೇವರು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ ನೀವು ಆತನ ದೃಷ್ಟಿಸ್ಬೋದು. ಎಲ್ಲ ಪರಿಸ್ಥಿತಿಗಳಲ್ಲಿ ನೀವು ಆತನ ಮೇಲೆ ಭರವಸೆ ಇಡಬಹುದು. ಎಲ್ಲ ಸಮಯಗಳಲ್ಲಿ ನೀವು ಆತನ ಪ್ರಾರ್ಥನೆ ಮಾಡುವಾಗ ಆತ ನಿಮ್ಮ ಪ್ರಾರ್ಥನೆ ಕೇಳಿ ಅದ್ಭುತವಾದ ಜಯ ಕೊಡ್ತಾನೆ. ಆ ಜಯದ ದಿನ ನಿಮಗೆ ಇವತ್ತಿನಿಂದಲೇ ಆಗಿರುತ್ತದೆ ಪ್ರೇರೆ. ಇವತ್ತಿನಿಂದ ನಿರಂತರವಾಗಿರ್ತಾರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋ ಪ್ರೇರೆ. ಹಲ್ಲೆಲೂಯಾ. ಸರ್ವಶಕ್ತನ ದೇವರೇ, ಮಹೋನ್ನತನ ದೇವರೇ, ಅದ್ಭುತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆಗಳು ದೇವರೇ. ಸ್ವಾಮಿ, ಈ ಒಂದು ಕಾರ್ಯಕ್ರಮದ ಮೂಲಕ ನಿನ್ನ ವಾಕ್ಯವು ಪ್ರಸಾರವಾಗುವಂತೆ ನೀನು ಕೃಪೆ ತೋರಿದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತವಾದ ವಾಕ್ಯಗಳನ್ನು ದೇವರೇ ಜನರನ್ನು ಬಲಪಡಿಸುವಂಥ, ಆಶೀರ್ವಾದ ಮಾಡುವಂಥ, ಯೋಗ್ಯವಾದ ಜೀವಿತವನ್ನು ಕೊಡುವಂಥ ನಿನ್ನ ವಾಕ್ಯಗಳನ್ನು ನಾವು ಸಾರಿದ್ದೇವೆ ದೇವರೇ. ನಿನ್ನ ವಾಕ್ಯವು ಪ್ರತಿಯೊಬ್ಬರ ಹೃದಯಗಳಲ್ಲಿ ದೇವರೇ ಸ್ವಾಮಿ ಕಾರ್ಯ ಮಾಡಲಿ ದೇವರೇ. ಪ್ರತಿಯೊಬ್ಬರು ವಾಕ್ಯ ಕೇಳಿದ ಪ್ರತಿಯೊಬ್ಬರು ಆಶ್ರಯಿಸಲ್ಪಟ್ಟವರಾಗಿ ಈ ಜಗತ್ತಿನಲ್ಲಿ ಅವರಿರುವಂಥ ಸ್ಥಳಗಳಲ್ಲಿ ನಿನ್ನ ಸಾಕ್ಷಿಯಾಗಿ ಬೆಳಕಾಗಿ ಜೀವಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲವೂ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.